ಕಳೆದ ವರ್ಷ ಮೇ 9ರಂದು ತನ್ನ ಪ್ರಿಯಕರನಿಂದ ಬರ್ಬರವಾಗಿ ಹತ್ಯೆಯಾಗಿದ್ದ ಸೋಮವಾರಪೇಟೆ ತಾಲೂಕಿನ ಸೊರ್ಲಬ್ಬಿ ಕುಂಬಾರಗಡಿಗೆ ಗ್ರಾಮದ 10ನೇ ತರಗತಿ ವಿದ್ಯಾರ್ಥಿನಿ ಮೀನಾಳ ಕುಟುಂಬದವರಿಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಹಾಗೂ ಅವರ ಹಿತೈಷಿಗಳು ನಿರ್ಮಿಸಿಕೊಟ್ಟಿರುವ ಮನೆಯನ್ನ ಕುಟುಂಬಸ್ಥರಿಗೆ ಸೋಮವಾರ ಮಂತರ್ಗೌಡ ಹಸ್ತಾಂತರಿಸಿದರು. ಕಳೆದ ವರ್ಷದ ಮೇ 10ರಂದು ಸಾಂತ್ವನ ಹೇಳಲು ಕುಂಬಾರಗಡಿಗೆ ಗ್ರಾಮಕ್ಕೆ ತೆರಳಿದ ಸಂದರ್ಭ ಮುರುಕಲು ಮನೆಯಲ್ಲಿ ವಾಸ ಮಾಡುತ್ತಿರುವುದನ್ನು ಕಣ್ಣಾರೆ ಕಂಡ ಶಾಸಕ ಡಾಕ್ಟರ್ ಮಂತರ್ಗೌಡ ಹಾಗೂ ಅವರ ಹಿತೈಷಿಗಳು ಸೇರಿಕೊಂಡು 1 ವರ್ಷದ ಅವಧಿಯಲ್ಲಿ ಸ್ವಂತ ಖರ್ಚಿನಲ್ಲಿ ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ನಾವು ರಾಜಕಾರಣಿಗಳು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಎಲ್ಲೆಲ್ಲೋ ಯಾವ್ದಾವ್ದೋ ಎಲ್ಲ ಇಂಪಾರ್ಟೆಂಟ್ ಕಾರ್ಯಕ್ರಮಗಳೆಲ್ಲ ಅಂತಲ್ಲ, ಬಟ್ ಯಾವ್ದು ಅಗತ್ಯ ಇರೋಂಥ ಕಾಮಗಾರಿಗಳಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅಂತ ಸಂದರ್ಭದಲ್ಲಿ ಒಂದು ಅವಕಾಶ ನಮ್ಗೆಲ್ಲರಿಗೂ, ಸ್ನೇಹಿತರುಗಳಿಗೆ, ಗ್ರಾಮದವ್ರಿಗೆ, ಹಿರಿಯವರಿಗೆ, ಸಂಘದವ್ರಿಗೆಲ್ಲ ಸಂಘದವ್ರಿಗೆ ಒಂದು ಮನಸ್ಸಿಗೆ ಬಂದಂತ ಸಂದರ್ಭದಲ್ಲಿ ಅವ್ರ ಮನೆ ಪರಿಸ್ಥಿತಿ ನಾವು ನೋಡಂತ ನಮ್ಗೊಂದು ಸ್ವಲ್ಪ ಬೇಜಾರಾಯ್ತು. ಸಣ್ಣದಾಗಿ ಒಂದು ಮನೆ ನಮ್ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಂತ ಕೊಡೋಣ. ನೀವ್ ಹೇಳ್ದಂಗೆ ಜಾಸ್ತಿ ಕೊಟ್ಟಬಹುದಾಗಿತ್ತು, ಕಡಿಮೆ ಕೊಡಬಹುದಾಗಿತ್ತು. ಮಾತ್ರ ನಮ್ಗೆ ಗೊತ್ತಿರಂಗೆ ನನ್ನ ಕೈಯಲ್ಲಾಗಿರೋದು, ನಮ್ಮ ಸ್ನೇಹಿತರುಗಳ ಕೈಯಲ್ಲಾಗಿರೋದು ಅಂತ ನಾವು ಎಲ್ಲರೂ ಜೋಡಿಸಿ, ಆಮೇಲೆ ದುಡ್ಡೇ ಮುಖ್ಯ ಅಲ್ಲ, ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರಲ್ಲ ಅಂತ ಇದರಲ್ಲಿ ಈ ಭಾಗದಲ್ಲಿ ನನ್ಗೆ ಗೊತ್ತಿರಂಗೆ ಒಂದು 220-250 ಇಂಚ್ ಮಳೆ ಬರ್ತದೆ. 250 ಕಳಸಲ್ಲಿ ಮಳೆನೂ ಪ್ರಾರಂಭ ಆಗಿತ್ತು ನಾವು ಇಲ್ಲಿ ಬಂದಾಗಂತ ಸಂದರ್ಭದಲ್ಲಿ. ಅವಾಗ ನಾವು ನೋಡೋದಕ್ಕಾಗ ದುಡ್ಡು ಮುಖ್ಯ ಆಯ್ತಿಲ್ಲ, ಅಮೌಂಟ್ ಮುಖ್ಯ ಆಯ್ತಿಲ್ಲ, ಬಟ್ ಮಾನವೀಯತೆ ಲೆಕ್ಕದಲ್ಲಿ ನಾವು, ಆಮೇಲೆ ರಾಜಕೀಯಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಏನ್ ಮಾಡ್ಲಿಲ್ಲ. ಇದು ಪಾಪ ಒಂದ್ ಸ್ವಲ್ಪ ಹೃದಯ ಲೆಕ್ಕದಲ್ಲಿ ಒಂದ್ ಸ್ವಲ್ಪ ಕೆಲಸ ಮಾಡಿದ್ರೆ ವ್ಯವಸ್ಥೆನ ಕೊಡ್ತಾ ಇರ್ತೀವಿ. ಇದು ಒಂದ್ ರೀತಿಯಲ್ಲಿ ಅರ್ಥಪೂರ್ಣ ಅಂತ ಕಾರ್ಯಕ್ರಮ. ಆ ಫ್ಯಾಮಿಲಿಗೆ ರಕ್ಷಣೆ ಕೊಡೋಕೆ ಅಂತ ನಮ್ ಜವಾಬ್ದಾರಿ. ಸರ್ಕಾರದ್ದು ಕೊಡ್ಲಿಲ್ಲ ಅಂತ ನೀವು ಪ್ರಶ್ನೆ ಮಾಡಬಹುದು. ಈಗ ನೀವು ಹೇಳಕ್ಕಿಂತ ಮುಂಚೆ ನಾನೇ ಹೇಳ್ತೀನಿ, ಒಂದ್ ಸ್ವಲ್ಪ ಕಾನೂನು ರೀತಿಯಲ್ಲಿ ವಿಳಂಬ ಆಗೋದಕ್ಕಿಂತ ಅದಕ್ಕೆ ನಾನು ಕಾಯಕ್ಕಾಗ್ಲಿಲ್ಲ. ಅದಕ್ಕೆ ನಮ್ಮ ಸ್ನೇಹಿತರುಗಳೆಲ್ಲರೂ ಸೇರ್ಕೊಂಡು ಒಂದ್ ರೀತಿಲಿ ಇವ್ರಿಗೆ ಒಂದು ಧೈರ್ಯ ಕೊಡಕ್ಕೆ ಒಂದು ಜವಾಬ್ದಾರಿ ತಗೊಂಡು, ಮಾತ್ರ ನೀವ್ ಹೇಳ್ದಂಗೆ ಮನೆ ಕೊಟ್ಟಾದ್ಮೇಲೂ ಒಂದ್ ರೀತಿಲಿ ಬದಲಾವಣೆ ತರಬೇಕು. ಯಾಕಂದ್ರೆ ಮನಸ್ಥಿತಿಲಿ ಇರ್ಬೋದು, ಆ ಬೇಜಾರದಲ್ಲಿ ಅದು ಹೊರಗಡೆ ಹಾಕ್ಬೇಕು ಅಂತ ಆಸೆ ಇದೆ. ಮಾತ್ರ ನೀವ್ ಹೇಳ್ದಂಗೆ ಮನೆ ಕಟ್ಬಿಟ್ರೆ ಮೀನ ಅಂತ ವಾಪಸ್ ಬರೋದಿಲ್ಲ. ಮಾತ್ರ ಇನ್ನು ಬರ್ಲಿಲ್ಲ ಅಂದ್ರೂ ಒಂದ್ ರೀತಿಲಿ ಅವ್ರ ಹೆಸರಲ್ಲಾದ್ರೂ ಒಂದು ಕೊಡಕ್ಕೆ ಒಂದು ಅವಕಾಶ ಸಿಕ್ತು. ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಮೀನ ಅವರ ಮರೆಯಾಗಿಲ್ಲ ಅಂತ ನಾನು ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.